ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗಿ ನಾವು ತುಂಬಾ ಸಿಂಪಲ್ ಆಗಿ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆನಿಯನ್ ಸಮೋಸಾನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೇನೆ. ನೀವು ಸ್ಟ್ರೀಟ್ ಸ್ಟೈಲ್ ಆನಿಯನ್ ಸಮೋಸಾನ ಮನೆಯಲ್ಲಿ ಯಾವ ರೀತಿ ಮಾಡೋದು ತುಂಬಾ ಈಸಿಯಾಗಿ ನೀವು ಬೇಕರಿ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡೋದಂತ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾನಿಲ್ರಿ ಸಮೋಸಾ ಶೀಟ್ನ ಮಾಡಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕ್ರಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡೇನ್ರಿ. ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದ್ರಿ. 1 ಕಪ್ ಮೈದಾ ಹಿಟ್ಟು 1 ಕಪ್ ಗೋಧಿ ಹಿಟ್ಟನ್ನು ತಗೊಂಡು ಕೂಡ ನಾನಿಲ್ರಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡೇನ್ರಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ 1 ಚಮಚೆ ಆಗುವಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ನೀರನ್ನ ಹಾಕೊಂಡು ಏನ್ ಮಾಡ್ಬೇಕ್ರಿ, ಹಿಟ್ಟನ್ನ ನಾದ್ಕೋಬೇಕ್ರಿ. ಹಿಟ್ಟು ಪೂರ್ತಿ ಸಾಫ್ಟ್ ಆಗುವವರೆಗೂ ನಾವ್ ಏನ್ ಮಾಡ್ಬೇಕ್ರಿ, ಹಿಟ್ಟನ್ನ ನಾದ್ಕೋಬೇಕ್ರಿ. ಇದು ಕೈಗೆ ಅಂಟ್ಕೋಬಾರ್ದು, ಅಲ್ಲಿವರೆಗೂ ನೀವು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕ್ರಿ. ನೋಡ್ರಿ ಈಗ ಏನ್ ಮಾಡತ್ತೇನ್ರಿ, ಸ್ವಲ್ಪ ನೀರ್ ಹಾಕೊಂಡು ಈ ತರ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಸಾಫ್ಟ್ ಆಗುವವರೆಗೂ ನೀವು ಹಿಟ್ಟನ್ನ ನಾದ್ಕೋಬೇಕ್ರಿ. ಹಿಟ್ಟು ಸಾಫ್ಟ್ ಆತಂದ್ರೆ ಏನ್ ಆಗ್ತೈತ್ರಿ, ಸಮೋಸಾ ಸೀಟ್ ಕೂಡ ಏನಾಗ್ತಾವ್ರಿ, ಚೆನ್ನಾಗಿ ಬರ್ತಾವ್ರಿ. ನೋಡ್ರಿ ಈಗ ಏನಾಗತ್ರಿ, ಸ್ವಲ್ಪ ಗಟ್ಟಿ ಆಗೇತ್ರಿ. ಸ್ವಲ್ಪ ನಾದ್ಕೋಬೇಕ್ರಿ, ಕೈಗೆ ಅಂಟ್ಕೋತೈತ್ರಿ. ಸ್ವಲ್ಪ ಏನ್ ಮಾಡ್ರಿ, ಈಗ ಎಣ್ಣೆ ಹಚ್ಕೊಂಡು ಇನ್ನೊಂದ್ಸಲ ನಾದ್ಕೊಂಡ್ರಿ ಕೈಗೆ ಅಂಟ್ಕೊಂಗಿಲ್ರಿ. ಅಷ್ಟೇ ಸಾಫ್ಟ್ ಆಗಿ ಏನಾಗ್ತೈತ್ರಿ, ಹಿಟ್ಟ ರೆಡಿ ಆಗ್ತೈತಿ. ಈ ತರ ನೀವು ನಾದ್ಕೊಂಡು ನೋಡ್ರಿ, ಕೈಯಿಂದ ಮುಟ್ಟಿ ನೋಡಿದ ತಕ್ಷಣ ಕೈಗೆ ಅಂಟ್ಕೊಂಡಿಲ್ರಿ. ಈ ತರ ನಾದಿ ಏನ್ ಮಾಡ್ಬೇಕ್ರಿ, ಹಿಟ್ಟನ್ನ ಒಂದು ಅರ್ಧ ಗಂಟೆ ನೀವು ನೆನ್ಯಾಕ್ ಇಡ್ಬೇಕ್ರಿ. ಈ ತರ ನೀವು ಕಾಟನ್ ಬಟ್ಟೆ ಮುಚ್ಚಿ ನೆನ್ಯಾಕ್ ಇಟ್ಟಂದ್ರಿ ಗಟ್ಟಿ ಆಗಂಗಿಲ್ರಿ. ಗಾಳಿಗೆ ಇಟ್ಟಿತ್ತಂದ್ರಿ ಸ್ವಲ್ಪ ಗಟ್ಟಿ ಆಗಿಬಿಡ್ತೈತ್ರಿ. ಅದಕ್ಕೆ ಏನ್ ಮಾಡ್ಬೇಕ್ರಿ, ಈ ತರ ಕಾಟನ್ ಬಟ್ಟೆ ಮುಚ್ಚಿ ಒಂದ್ ಅರ್ಧ ಗಂಟೆ ಏನ್ ಮಾಡ್ಬೇಕ್ರಿ, ನೆನ್ಯಾಕ್ ಇಟ್ಟ ತಕ್ಷಣ ಆಮೇಲೆ ನೋಡಿದ್ರಿ ಈ ರೀತಿ ನೆಂದಿರ್ತೈತಿ ಹಿಟ್ಟ. ಇನ್ನೊಂದ್ಸಲ ಇದನ್ನ ಏನ್ ಮಾಡ್ಬೇಕ್ರಿ, ನಾವು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕ್ರಿ. ಮತ್ತೊಮ್ಮೆ ಈ ತರ ನೀವು ಕೈಯಿಂದ ಹಿಟ್ಟನ್ನ ನಾದ್ಬಿಟ್ಟಂದ್ರಿ ಚಪಾತಿ ಹಿಟ್ಟ ಯಾವ ರೀತಿ ಮಾಡ್ತಿರಲ್ಲ ಆ ರೀತಿ ಹಿಟ್ಟು ರೆಡಿ ಆಗ್ತೈತ್ರಿ. ಆಮೇಲೆ ಈಗ ಇದನ್ನ ಏನ್ ಮಾಡ್ಬೇಕ್ರಿ, ಸಣ್ಣ ಉಂಡೆಯಾಗಿ ನಾವು ರೆಡಿ ಮಾಡ್ಕೊಂಡ್ರಿ. ನಾನು ಎಲ್ಲ ಒಂದೇ ಅಳತೆ ಮಾಡ್ಕೋಬೇಕು ಸಂಬಂಧ್ರಿ ಏನ್ ಮಾಡ್ತೇನ್ರಿ, ಈ ತರ ರೀ ಚಾಕುವಿನಿಂದ ನಾವು ಸ್ಮಾಲ್ ಆಗಿ ಉಂಡೆ ತರ ನೀವು ಕಟ್ ಮಾಡ್ಕೋಬೇಕ್ರಿ. ಒಂದೇ ಅಳತೆಯಲ್ಲಿ ನೀವು ಏನ್ ಮಾಡ್ತೀರಿ, ಕಟ್ ಆಗ್ತಾವ್ರ. ಅದಕ್ಕ ನೀವು ಈ ರೀತಿ ಕಟ್ ಮಾಡ್ಕೊಂಡು ಉಂಡೆಯಾಗಿ ಮಾಡ್ಕೊಂಡು ನೀವು ಚಪಾತಿ ಯಾವ ರೀತಿ ಲಟ್ಟಿಸ್ತೀರಲ್ರಿ ಅದೇ ರೀತಿಯಲ್ಲಿ ನಾವು ತುಂಬಾ ತೆಳುವಾಗಿ ಇದನ್ನ ಏನ್ ಮಾಡ್ಬೇಕ್ರಿ, ಲಟ್ಸ್ಕೋಬೇಕ್ರಿ. ನಾನಿಲ್ಲಿ ಈ ತರ ಸ್ಮಾಲ್ ಉಂಡೆ ಮಾಡಿ ಈಗ ಮೈದಾ ಹಿಟ್ಟನ್ನ ಹಾಕೊಂಡು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ರಿ ಆ ರೀತಿ ಲಟ್ಟಣಿಗೆಯಿಂದ ನೀವು ಏನ್ ಮಾಡ್ಬೇಕ್ರಿ, ತುಂಬಾ ತೆಳುವಾಗಿ ಎಷ್ಟು ಸಾಧ್ಯ ಆಗ್ತದ್ರ ಅಷ್ಟು ತೆಳುವಾಗಿ ನೀವು ಇದನ್ನ ಏನ್ ಮಾಡ್ಬೇಕ್ರಿ, ಲಟ್ಸ್ಕೋಬೇಕ್ರಿ. ಯಾಕಂದ್ರ ರೀ ಸಮೋಸಾ ಏನಾಗ್ತಾವ್ರಿ, ಚೆನ್ನಾಗ್ ಬರ್ತಾವ್ರಿ. ದಪ್ಪ ಆಯ್ತಂದ್ರ ರೀ ಎಣ್ಣೆಯಲ್ಲೂ ಚೆನ್ನಾಗಿ ಫ್ರೈ ಆಗಂಗಿಲ್ರಿ, ತಿನ್ನಕ್ಕೂ ಬಾಯಲ್ಲಿ ಟೇಸ್ಟ್ ಕೂಡ ಹತ್ತಂಗಿಲ್ರಿ, ಹಿಟ್ಟು ಹತ್ತದ. ಅದಕ್ಕ ನಾವ್ ಏನ್ ಮಾಡ್ಬೇಕ್ರಿ, ಇಷ್ಟು ತೆಳುವಾಗಿ ನೀವು ಎಷ್ಟು ಸಾಧ್ಯ ಐತಲ್ಲ ಅಷ್ಟು ತೆಳುವಾಗಿ ನೀವು ಈ ತರ ರೀ ಚಪಾತಿ ತರ ನಾದ್ಕೊಂಡು ಇಲ್ಲಿ ನಾನಿಲ್ರಿ ತವಾ ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ಅದ ಲೋ ಫ್ಲೇಮ್ ಅಲ್ಲಿ ಇರ್ಬೇಕ್ರಿ. ಪೂರ್ತಿ ನಾವ್ ಇದನ್ನ ಬೇಯಿಸ್ಕೋಬಾರ್ದ್ರಿ. ಸ್ವಲ್ಪ ಎರಡು ಬದಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿ ಸ್ವಲ್ಪ ಏನ್ ಮಾಡ್ಬೇಕ್ರಿ, ಬೇಯಿಸ್ಕೋಬೇಕ್ರಿ. ಎಲ್ಲಾನು 1 ಬೈ 1 ಲೇಯರ್ ಹಾಕೊಂಡು ಒಮ್ಮೆಲೇನು ಕೂಡ ಬೇಯಿಸ್ಕೋಬೋದ್ರಿ, ಅಥವಾ ಒಂದೊಂದಾಗಿ ಈ ರೀತಿ ನೀವ ನೋಡ್ರಿ. ಇಷ್ಟೇ ಬಾಳ ಬೇಯಿಸ್ಕೊಂಡಂದ್ರಿ ಅದು ಗಟ್ಟಿ ಆಗ್ಬಿಡ್ತೇವೆ, ಒಂಥರ ಆಗತ್ರಿ. ಅದಕ್ಕ ಒಂದ್ ಸ್ವಲ್ಪ ನೀವು ಈ ರೀತಿ ಬೇಯಿಸ್ಕೊಂಡ್ ಇಟ್ಕೊಂಡಂದ್ರಿ ಎಲ್ಲಾನು ಇದೇ ರೀತಿ ನೀವು ರೆಡಿ ಮಾಡಿ ಇಟ್ಕೋಬೇಕ್ರಿ. ನೋಡ್ರಿ ನಾನ್ರಿ ಎಲ್ಲಾನು ಒಮ್ಮೆಲೆ ಇಟ್ಕೊಂಡ ಕಟ್ ಮಾಡ್ಕೊತೇನೆ. ಯಾಕಂದ್ರೆ ಎಲ್ಲಾನು ಒಂದೇ ಅಳತೆಯಲ್ಲಿ ಕಟ್ ಆಗ್ತಾವ್ರಿ. ಅದಕ್ಕ ಒಂದೊಂದಾಗಿ ಕಟ್ ಮಾಡೋಕ್ಕಿಂತ ಎಲ್ಲಾನು ಒಂದೇ ಸೈಡ್ ಇಟ್ಕೊಂಡು ಈ ರೀತಿ ನೀವು ಸೈಡ್ ಅಲ್ಲಿ ಎಡ್ಜಸ್ ಏನ್ ಅದಾವಲ್ರಿ ಅದನ್ನೆಲ್ಲಾನು ಒಂದೇ ಅಳತೆಯಲ್ಲಿ ನೀವು ಈ ತರ ಚಾಕುವಿನಿಂದ ಕಟ್ ಮಾಡ್ಕೋಬೇಕ್ರಿ. ಅಂದ್ರೆ ಏನಾಗ್ತೈತಿ, ಪರ್ಫೆಕ್ಟ್ ಆಗಿ ಒಂದೇ ಅಳತೆಯಲ್ಲಿ ಸಮೋಸಾ ಶೀಟ್ ಕೂಡ ರೆಡಿ ಆಗ್ತಾವ್ರಿ. ಅದಕ್ಕ ನೀವ್ ಏನ್ ಮಾಡ್ಬೇಕ್ರಿ, ಸೈಡ್ ಅಲ್ಲಿ ಇರುವ ಎಲ್ಲಾ ಎಡ್ಜಸ್ ನ ಈ ರೀತಿ ನೀವು ಕಟ್ ಮಾಡ್ಕೊರಿ 1 ಬೈ 1. ಅಂದ್ರೆ ಏನಾಗ್ತೈತ್ರಿ, ಕರೆಕ್ಟ್ ಆಗಿ ಸ್ಕ್ವೇರ್ ಶೇಪ್ ಅಲ್ಲಿ ಒಂದೇ ಅಳತೆಯಲ್ಲಿ ಎಲ್ಲಾನು ಕಟ್ ಆಗ್ತಾವ್ರಿ. ನೀವು ಎಲ್ಲಾನು ಒಮ್ಮೆಲೆ ಇಟ್ಕೊಂಡು ಕಟ್ ಮಾಡಿದೇನಂದ್ರಿ ಎಲ್ಲಾ ಒಂದೇ ಅಳತೆಯಲ್ಲಿ ಕರೆಕ್ಟ್ ಆಗಿ ಕಟ್ ಆಗ್ತಾವ್ರಿ. ಅದಕ್ಕೆ ನಾನು ಎಲ್ಲಾನು ಒಮ್ಮೆ ಇಟ್ಕೊಂಡು ಈ ತರ ಕಟ್ ಮಾಡ್ಕೊಂಡೇನ್ರಿ. ಈಗ ಸೈಡ್ ಏನ್ ತೆಗೆದು ಇಟ್ಕೊಂಡೇನಲ್ರಿ ಅವನ್ನ ವೇಸ್ಟ್ ಮಾಡ್ಬಾರ್ದ್ರಿ. ಅವನ್ನ ಈ ತರ ರೀ ಸಣ್ಣದಾಗಿ ಪೀಸ್ ಆಗಿ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಏನಾಗ್ತಾವ್ರಿ, ಸ್ನಾಕ್ಸ್ ರೆಡಿ ಆಗ್ತಾವ್ರಿ, ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೀವು ಇದನ್ನ ಒಂದ್ಸಲ ಈ ರೀತಿ ಮಾಡಿ ನೋಡ್ರಿ, ಎಣ್ಣೆಯಲ್ಲಿ ಫ್ರೈ ಮಾಡಿ ವೇಸ್ಟ್ ಮಾಡ್ಬೇಡ್ರಿ. ತುಂಬಾ ಕ್ರಿಸ್ಪಿಯಾಗಿ ಸ್ನಾಕ್ಸ್ ರೆಡಿ ಆಗ್ತಾವ್ರಿ. ಇವನ್ನ ಸೈಡ್ ತೆಗೆದು ಇಟ್ಕೊಂಡ್ರಿ. ಈಗ ಸಮೋಸಾ ಶೀಟ ರೆಡಿ ಆಗಿದಾವ್ರಿ. ಮಿಡಲ್ ಅಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊತೇನ್ರಿ. ಇನ್ನೊಂದ್ಸಲ ಎರಡು ಬದಿ ಕಟ್ ಮಾಡ್ಕೊಂಡ್ರಿ.
ನೋಡಿ ಪರ್ಫೆಕ್ಟ್ ಆಗಿ ಕರೆಕ್ಟ್ ಅಳತೆಯಲ್ಲಿ ಒಂದೇ ಅಳತೆಯಲ್ಲಿ ನಾವು ಸಮೋಸಾ ಶೀಟ್ ಕೂಡ ರೆಡಿ ಆಗಿದಾವ್ರಿ. ಆಮೇಲೆ ನಾನು ಇಲ್ಲಿ ಸೈಡ್ ಅಲ್ಲಿ ಏನ್ ಕಟ್ ಮಾಡಿ ಇಟ್ಕೊಂಡೇನಿಲ್ಲ ಎಕ್ಸ್ಟ್ರಾ ಅವನ್ನ ಈ ತರ ರೀ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರಂದ್ರ ರೀ ಏನಾಗ್ತಾವ್ರಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಇದನ್ನ ನೀವು ಸಮೋಸಾ ಒಳಗ ಸ್ಟಫಿಂಗ್ ಮಾಡಕ್ ಏನ್ ರೆಡಿ ಮಾಡ್ತಿರಲ್ರ ಅದ್ರೊಳಗ ಹಾಕೊಂಡ್ರಂದ್ರ ರೀ ಟೇಸ್ಟ್ ಕೂಡ ಚೆನ್ನಾಗ್ ಬರ್ತಾವ. ಅದಕ್ಕ ನಾನು ಇಲ್ಲಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋತೇನೆ ಸೈಡ್ಗ್ರಿ. ಈಗ ಸಮೋಸ ಮಾಡಕ್ಕೆ ನಾವು ಸ್ವಲ್ಪ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡ್ರಿ. ಒಂದ್ 2 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡೇನ್ರಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಏನ್ ಮಾಡ್ಬೇಕ್ರಿ ಹಿಟ್ಟನ್ನ ಈ ತರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಿ. ಸಮೋಸ ಶೀಟನ್ನ ಸಮೋಸ ಮಾಡುವಾಗ ನಾವು ಕ್ಲೋಸ್ ಮಾಡ್ಬೇಕಲ್ರಿ ಸೈಡ್ ಎಲ್ಲ, ಅದಕ್ಕೆ ಈ ತರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಿ. ಸ್ಟಫಿಂಗ್ ಮಾಡಕ್ಕೂ ಈಗ ರೆಡಿ ಮಾಡ್ಕೊಂಡೇನ್ರಿ. ಇಲ್ಲಿ ನಾನಿಲ್ರಿ ಒಂದ್ 2-3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದಕ್ಕೆ ಈಗ ಮಸಾಲೆ ಕೂಡ ಎಲ್ಲಾನು ಹಾಕೊಂಡ್ರಿ. ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿನ ಹಾಕೊಂಡೇನ್ರಿ. ಇಲ್ಲಾದ್ರೆ ನೀವು ಆಪ್ಷನಲ್ ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದ್ರಿ. ಆಮೇಲೆ ನೀವು ಬೇರೆ ಚಾಟ್ ಮಸಾಲ ಎಲ್ಲ ಕೂಡ ಹಾಕೋಬಹುದ್ರಿ. ಈ ರೀತಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋದ್ರಿ. ಹಾಗೆ ನಾವು ಅವಾಗ್ಲೇ ಏನ್ ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಅವನ್ನ ಇದ್ರೊಳಗ ಮಿಕ್ಸ್ ಮಾಡ್ಕೊಂಡ್ರಿ. ಯಾಕಂದ್ರ ರೀ ಅದ್ರೊಳಗ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗ್ ಬರ್ತೈತಿ. ಅದಕ್ಕ ನೀವ್ ಏನ್ ಮಾಡ್ಬೇಕ್ರಿ ನೋಡ್ರಿ ಕೈಯಿಂದ ನೋಡ್ರಿ ಎಷ್ಟ್ ಕ್ರಿಸ್ಪಿಯಾಗಿ ಬಂದವ್ರಿ ಅವನ್ನ. ಈ ರೀತಿ ನೀವು ಪುಡಿ ಮಾಡ್ಕೊಂಡು ಇದ್ರೊಳಗ ಹಾಕೊಂಡು ಏನ್ ಮಾಡುದ್ರಿ ಮಿಕ್ಸ್ ಮಾಡ್ಕೊಂಡ್ರಿ. ಇದ್ರ ಬದಲಿಗೆ ನೀವು ಅವಲಕ್ಕಿನೂ ಕೂಡ ಹಾಕೋಬಹುದ್ರಿ. ನಾನಿಲ್ರಿ ಇದನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋತೇನ್ರಿ. ಟೇಸ್ಟ್ ಬಾರಿ ಬರ್ತೈತ್ರಿ. ಅದಕ್ಕೆ ನೀವು ಈ ರೀತಿ ಮಾಡಿ ನೋಡ್ರಿ. ಈಗ ಸ್ಟಫಿಂಗ್ ಮಾಡಕ್ಕೂ ಏನಾಗೈತ್ರಿ ಆನಿಯನ್ ಎಲ್ಲ ರೆಡಿ ಆಗೈತ್ರಿ ಮಸಾಲೆ ಕೂಡ. ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ತೆಗೆದಿಟ್ಕೊಂಡ್ರಿ ಸೈಡ್ಗ. ಸಮೋಸಾ ಶೀಟ್ ಕೂಡ ರೆಡಿ ಐತ್ರಿ. ಸ್ಟಫಿಂಗ್ ಮಾಡಕ್ಕೂ ಆನಿಯನ್ ರೆಡಿ ಆಗೈತ್ರಿ. ಈಗ ಏನ್ ಮಾಡ್ಬೇಕ್ರಿ ನಾವೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ತರ ರೀ ಸೈಡ್ ಅಲ್ಲಿ ಎಡ್ಜಸ್ ಅಲ್ಲಿ ಈ ರೀತಿ ಹಚ್ಬಿಟ್ಟು ಎರಡು ಸೈಡ್ ಏನ್ ಮಾಡ್ಬೇಕ್ರಿ ಈ ತರ ರೀ ಕ್ಲೋಸ್ ಮಾಡ್ಬೇಕ್ರಿ. ಅಂದ್ರೆ ಏನ್ ಮಾಡ್ತೀವ್ರಿ ಸ್ಟಫಿಂಗ್ ಮಾಡಿದ್ದೆಲ್ಲ ನಾವು ಹೊರಗಡೆ ಬರಂಗಿಲ್ರಿ. ಪೂರ್ತಿ ನಾವು ಈ ತರ ರೀ ಕ್ಲೋಸ್ ಮಾಡಿದ್ರಂದ್ರಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಚೆನ್ನಾಗ್ ಬರ್ತಾವ್ರಿ. ಇಲ್ಲಾದ್ರೆ ಹೊರಗಡೆ ಎಲ್ಲ ನೀವು ಸ್ಟಫಿಂಗ್ ಮಾಡಿದ್ದು ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕ್ರಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಹಿಟ್ಟನ್ನ ಅದನ್ನ ಎಲ್ಲ ಕಡೆನೂ ಹಚ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕ್ರಿ. ನೋಡ್ರಿ ಎಲ್ಲ ಕಡೆನೂ ಈ ರೀತಿ ಹಚ್ಕೊಂಡು ಎಲ್ಲ ಕಡೆ ಒಂದೇ ಅಳತೆಯಲ್ಲಿ ಕ್ಲೋಸ್ ಮಾಡಿದ್ವಿ. ಇದೇ ಮೆಥಡ್ ಇಂದ ಎಲ್ಲಾನು ಸಮೋಸಾನ ನೀವು ಇದೇ ರೀತಿಯಿಂದ ರೆಡಿ ಮಾಡಿ ಇಟ್ಕೋಬೇಕ್ರಿ. ಈ ರೀತಿ ಕಟ್ ಮಾಡಿ ಸಮೋಸಾ ಶೀಟ್ ರೆಡಿ ಮಾಡಿ ಮಾಡ್ಕೋದ್ರಿಂದ ನೀವು ಹೊರಗಡೆ ತರೋ ತರಾನ ಸಮೋಸ ರೆಡಿ ಆಗ್ತಾವ್ರಿ ಸ್ಟ್ರೀಟ್ ಸ್ಟೈಲ್. ಮತ್ತ ಒಂದೇ ಅಳತೆಯಲ್ಲಿ ನೋಡಕ್ಕೂ ಚೆನ್ನಾಗ್ ಕಾಣ್ತಾವ್ರಿ. ಮತ್ತ ಫ್ರೈ ಮಾಡುವಾಗ ಏನಾಗ್ತಾವ್ರಿ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬರ್ತಾವ್ರಿ. ನಾವು ಯಾಕಂದ್ರೆ ತೆಳುವಾಗಿ ಲಟ್ಟಣಿಕೆಯಿಂದ ಲಟ್ಸಿರ್ತೀವಲ್ರಿ ಅದಕ್ಕೆ ಏನಾಗ್ತಾವ್ರಿ ಈ ರೀತಿ ಒಂದೇ ಅಳತೆಯಿಂದ ಒಂದೇ ಸಾಫ್ಟ್ ಆಗಿ ಎಲ್ಲ ಪರ್ಫೆಕ್ಟ್ ಆಗಿ ನಾವು ಮಾಡ್ಕೋಬೋದ್ರಿ. ಅದೇ ಮೆಥಡ್ ಅಲ್ಲಿ ನಾನು ಮತ್ತೊಂದು ಕೂಡ ಇಲ್ಲಿ ಮಾಡಿ ತೋರ್ಸತೇನ್ರಿ. ಸೇಮ್ ಮೆಥಡ ಅದೇ ರೀತಿ ಪೇಸ್ಟ್ ಅನ್ನ ಹಚ್ಚಿ ಒಂದ್ ಸೈಡ್ ಕ್ಲೋಸ್ ಮಾಡಿ ಇನ್ನೊಂದ್ಸಲ ಕ್ಲೋಸ್ ಮಾಡಿ ಅದನ್ನ ಪ್ರೆಸ್ ಮಾಡಿ ಏನ್ ಮಾಡುದ್ರಿ ಈ ರೀತಿ ನಾವು ಸ್ಟಫಿಂಗ್ ಮಾಡಕ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಸಾಲೆನ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ಪೇಸ್ಟ್ ಅನ್ನ ಹಚ್ಚಿ ಎಲ್ಲ ಕಡೆನೂ ನೀವು ಓಪನ್ ಇರಬಾರ್ದ್ರಿ. ಎಲ್ಲ ಕಡೆ ಏನ್ ಮಾಡ್ಬೇಕ್ರಿ ಈ ರೀತಿ ಪೂರ್ತಿ ಕ್ಲೋಸ್ ಮಾಡಿದ್ರಂದ್ರಿ ಸಮೋಸ ರೆಡಿ ಆಯ್ತು. ಎಲ್ಲಾನು ಇದೇ ರೀತಿ ಸಮೋಸನ ರೆಡಿ ಮಾಡಿ ಇಟ್ಕೊಂಡ್ರಿ. ಆಮೇಲೆ ಇದನ್ನ ಒಂದೊಂದಾಗಿ ನೀವು ಏನ್ ಮಾಡ್ಬೇಕ್ರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರಿ. ಈಗ ನಾನೇ ಇಲ್ರಿ ಎಣ್ಣೆ ಕೂಡ ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವ್ ಏನ್ ಮಾಡ್ಬೇಕ್ರಿ ಸಮೋಸಾನ ಒಂದೊಂದಾಗಿ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವ್ ಏನ್ ಮಾಡ್ಬೇಕ್ರಿ ಸಮೋಸಾನ ಫ್ರೈ ಮಾಡ್ಕೋಬೇಕ್ರಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗ್ತಾವ್ರಿ. ಸ್ವಲ್ಪ ಡಾರ್ಕ್ ಈ ತರ ಬ್ರೌನ್ ಕಲರ್ ಬರೋವರೆಗೂ ಡಾರ್ಕ್ ಅಲ್ಲಿವರೆಗೂ ನೀವು ಇದನ್ನ ಏನ್ ಮಾಡ್ಬೇಕ್ರಿ ಫ್ರೈ ಮಾಡ್ಬೇಕ್ರಿ. ಅಂದ್ರೆ ಏನಾಗ್ತಾವ್ರಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಸಾಫ್ಟ್ ಆಗಿನೂ ಕೂಡ ಬರ್ತಾವ್ರಿ. ನೋಡ್ರಿ ಸ್ಟ್ರೀಟ್ ಸ್ಟೈಲ್ ಸಮೋಸ ಆನಿಯನ್ ಸಮೋಸಾನ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನೀವು ಮನೇಲಿ ತುಂಬಾ ರುಚಿಯಾಗಿ ಮಾಡ್ಕೋಬಹುದ್ರಿ. ನೀವು ಇದೇ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೈಡ್ ಅಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಹೊಸ ರೆಸಿಪಿ ಒಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.